Hey guys, welcome back to my YouTube channel and welcome to another vlog. So ಈ ವಿಡಿಯೋ ಏನು ಅಂತ ನನ್ನ thumbnail ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ that it is Bruno's 4th birthday. ಸೊ ಇವತ್ತು ಅವ್ನ ಬರ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ನಡೆಯುತ್ತೆ, ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೆಯುತ್ತೆ ಅದನ್ನು ತೋರಿಸ್ತೀನಿ. ಸೊ ಗೈಸ್, ಆಗಲೇ ಹೇಳ್ದಾಗೇನೆ ಇವತ್ತೇನೇನು ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಏನು ಪ್ರಿಪ್ರೇಷನ್ ಅಂತ ಅಂದರೆ ಕೇಕ್ ಆರ್ಡರ್ ಕೊಟ್ಟು ಬರಬೇಕು, ಅದಾದಮೇಲೆ ಡೆಕೋರೇಷನ್ ಮಾಡಬೇಕು. ಸೊ ಇವತ್ತು ಬೇಸಿಕಲಿ ನಾನು ಕಾಲೇಜ್ಗೆ ಹೋಗಲಿಲ್ಲ. ಏನಕ್ಕೆ ಅಂತ ಅಂದರೆ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲ ಮೈಸೂರಿಗೆ ದೇವಸ್ಥಾನಕ್ಕೆ ಅಂತ ಹೋದರು. ಸೊ ಇಲ್ಲಿ ಬ್ರೂನೋ ಒಬ್ಬನೇ ಆಗ್ತಾನೆ ಅಂತ ನಾನು ಇಲ್ಲೇ ಇದ್ದೆ. ಆ್ಯಂಡ್ ನನ್ನ ಜೊತೆ ನನ್ನ ತಂಗಿ ಕೂಡ ಸ್ಕೂಲ್ಗೆ ಹೋಗ್ಬೇರೆ ಇಲ್ಲೇ ಇದ್ಲು. ಅದು ಬಿಟ್ಟು ನನ್ನ ತಮ್ಮ ಸ್ಕೂಲ್ಗೆ ಹೋಗಿದ್ದಾನೆ ಆ್ಯಸ್ ಯೂಶ್ವಲ್. ಸೊ ಕೇಕ್ ಬಂದರೆ ಕೇಕ್ ಯಾವ ಕೇಕ್ ಮಾಡಿಸ್ತಾ ಇದ್ದೀನಿ ಅಂತ ಲಾಸ್ಟ್ ಟೈಮ್ ಅಂದರೆ ಫಸ್ಟ್ ಇಯರ್ ಬರ್ಡೇ ಮತ್ತು ಸೆಕೆಂಡ್ ಇಯರ್ ಬರ್ಡೇಗೆ ಡಾಗ್ದೇ ಏನು ಕೇಕ್ಸ್ ಬರುತ್ತಲ್ಲ ಅದನ್ನು ಮಾಡಿಸಿದ್ರಿ. ಬಟ್ 2 ಟೈಮು ಕೂಡ ಅವ್ನು ತಿನ್ನಲಿಲ್ಲ. ಸೊ ಅದೇನೋ ಗೊತ್ತಿಲ್ಲ, ಅವ್ನಿಗೆ ಇಷ್ಟ ಆಗುವಂಥ ಫ್ಲೇವರೇ ಮಾಡಿಸಿದ್ದು, ಬಟ್ 2 ಸತಿನೂ ತಿನ್ನಲಿಲ್ಲ. ಸೊ ಅದಕ್ಕೆ ಲಾಸ್ಟ್ ಇಯರ್ ಮತ್ತು ಈ ಇಯರ್ ಸರಿ ನಮ್ಮದೇ ಕೇಕ್ ಮಾಡಿಸಿ, ಅಂದರೆ ನಾವು ತಿಂತೀವಲ್ಲ ನಾರ್ಮಲ್, ಅವನಿಗೆ ಕೇಕ್ ಮಾಡಿಸಿ ಕಟ್ ಮಾಡಿಸೋಣ ಅಂತ ಲಾಸ್ಟ್ ಇಯರಿಂದ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಹೋಗಿ ಆರ್ಡರ್ ಕೊಟ್ಟು ಬರಬೇಕು. ಯಾವ ಡಿಸೈನ್ ಮಾಡಿಸ್ತಾ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ. ಈಗ ಫಸ್ಟು ಬ್ರೂನೋಗೆ ವಿಶ್ ಮಾಡಿಬಿಟ್ಟು ಅದಾದಮೇಲೆ ಮುಂದಿನ ಕೆಲಸಕ್ಕೆ ಹೋಗೋಣ ಬನ್ನಿ. ಸೊ ಗೈಸ್, ಆಗಲೇ ಹೇಳ್ದಾಗೆ ಆಚೆ ಹೋಗಬೇಕು ಅಂತ ಬ್ರೂನೋನೆಲ್ಲ ಈಗ ರೆಡಿ ಮಾಡಿದ್ದೀವಿ. ಇಲ್ಲಿ ನೋಡಿ, ಸೊ ಗೈಸ್, ಜಸ್ಟ್ ಕೇಕ್ ಆರ್ಡರ್ ಮಾಡಿಬಿಟ್ಟು ಬಂದೆ. ಯಾವ ಡಿಸೈನ್ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ ನೀವಿಲ್ಲಿ ನೋಡ್ಬೋದು, ಈ ಥರ ಒಂದು ಬೆಂಟೋ ಕೇಕ್ ಮಾಡಿಸ್ತಾ ಇದ್ದೀನಿ. ಇದೊಂದು ಡಿಸೈನು. ಓಕೆ, ಇನ್ನೊಂದು ಬಂದು ಈ ಥರ ಬ್ಯಾಕ್ಗ್ರೌಂಡ್, ಅಂದರೆ ಬ್ರೌನ್ ಕಲರ್ ಬ್ಯಾಕ್ಗ್ರೌಂಡ್, ಅದ್ರ ಮೇಲೆ ವೈಟ್ ಕಲರಲ್ಲಿ ಈ ಥರ ವೈಟ್ ಕಲರ್ ಕ್ರೀಮಲ್ಲಿ 3 ಮಾಡಿಸಿ ಬ್ಲ್ಯಾಕಲ್ಲಿ ಹ್ಯಾಪಿ ಬರ್ತ್ಡೇ ಬ್ರೂನೋ ಅಂತ ಬರ್ಸಕ್ಕೆ ಹೇಳಿದ್ದೀನಿ. ಸೊ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಒಂದ್ಸತಿ ಅವ್ರು ಕೊಟ್ಟಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೆಕ್ಸ್ಟು ಈಗ ಹೋಗ್ಬಿಟ್ಟು ಡೆಕೋರೇಷನ್ ಯಾವ ಥರ ಮಾಡೋದು, ಹೆಂಗೆ ಮಾಡ್ತೀವಿ ಅಂತ ನೋಡಬೇಕು. ಸೊ ಬನ್ನಿ ಮೇಲೋಗಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಗೈಸ್, ಅದು ಬಲೂನ್ ಐಟಮ್ಸ್ ಎಲ್ಲ ಆಲ್ರೆಡಿ ತಂದಿಟ್ಟಿದ್ವಿ. ಅದು ಟೆರೆಸ್ ಮೇಲಿತ್ತು. ಸೊ ಅಲ್ಲಿಂದ ಈಗ ನನ್ನ ತಂಗಿ ತೊಗೊಂಬಂದಿದ್ದಾಳೆ. ಸೊ ಬನ್ನಿ ಈಗ ನೋಡೋಣ ಯಾವ ರೀತಿ ಡೆಕೋರೇಟ್ ಮಾಡ್ಬೋದು ಅಂತ. ಸೊ ಗೈಸ್, ಈಗ ನಾವು ಈ ರೆಡ್ ಕಲರು ಮತ್ತು ಈ ಗೋಲ್ಡ್ ಇದೆಯಲ್ಲ, ಸೊ ಈ 2 ಕಲರ್ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ. ಸೊ ಗೈಸ್, ಈಗ ಬಲೂನ್ ಎಲ್ಲ ಊದಾಯಿತು. ಬಲೂನ್ ನೋಡಿ, ಈ ಥರ ಈ 2 ಕಲರಲ್ಲಿ ಊದಾಗಿದೆ. ಮತ್ತು ಅಂದರೆ ಅಂದರೆ ಸ್ವಲ್ಪ ಸಿಂಗಲ್ ಆಗಿ ಬಿಟ್ಟಿದ್ದೀವಿ, ಮಿಕ್ಕಿದ್ದನ್ನು ಈ ಥರ ಡಬಲ್ ಟೈ ಮಾಡಿದ್ದೀವಿ. ಸೊ ನಾವು ಅಂದ್ಕೊಂಡಿರೋದ್ರಲ್ಲಿ ಹಾಫ್ನ ಸೆಟ್ ಮಾಡಿದ್ದೀರಿ. ಇನ್ನು ಮಿಕ್ಕಿದ ಹಾಫ್ ಏನಿದೆಯಲ್ಲ ಅದನ್ನು ಈವ್ನಿಂಗ್ ಇನ್ನೇನೊಂದು 5 o'clock ಹಂಗೆ, ಅಥವಾ ಕೇಕ್ ಕಟ್ ಮಾಡೋಕ್ಕಿಂತ ಒಂದು 1 hour ಮುಂಚೆ ಸೆಟ್ ಮಾಡೋಣ ಅಂತ. ಸೊ ಈಗ ಇಷ್ಟು ಮಾಡಿರೋದನ್ನ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಈಗ ಸ್ವಲ್ಪ ಹೊತ್ತೋಗಿ ರೆಸ್ಟ್ ಮಾಡೋಣ, ಅಂದರೆ TV ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ವಿಷಯ ಶೇರ್ ಮಾಡಬೇಕಿತ್ತು. ಈವ್ನಿಂಗ್ ಬ್ರೂನೋಗೆ ನಾವು ಹಾಕ್ತಾ ಇರೋ ಬಟ್ಟೆ ಬಂದು ಈ ಬ್ಯೂಟಿಫುಲ್ ಸಿಲ್ಕ್ ಶರ್ಟ್. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಬ್ರೂನೋ ಈಸ್ ಅ ಮೇಲ್ ಪಪ್ಪಿ. ಸೊ ಅದಕ್ಕೋಸ್ಕರ ಶರ್ಟ್ ತರಿಸಿದ್ದೀವಿ ಈ ಥರ.
ಬ್ಯೂಟಿಫುಲ್ ಆಗಿದೆ. ಇದು ಸಿಲ್ಕ್ ಶರ್ಟು, ಇದನ್ನು ಆನ್ಲೈನಲ್ಲಿ ತರಿಸಿದ್ದು. ಆ್ಯಂಡ್ ಇದ್ರದ್ದು ಮೆಟೀರಿಯಲೂ ಅಷ್ಟೇ, ಸಿನ್ಸ್ ಅವರಿಗೆ ಡಾಗ್ಸಿಗೆಲ್ಲ ಬ್ರೀದಬಲ್ ಮೆಟೀರಿಯಲ್ ಏನು ಬೇಕಲ್ಲ, ಸೊ ಅದನ್ನು ನೋಡಿ ತರಿಸ್ತಿದ್ದು. ಆ್ಯಂಡ್ ಇದು ವೆಲ್ಕ್ರೋ ಇದೆ. ಸೊ ನಿಮ್ಗೇನಾದರೂ ನೀವು ಕೂಡ ಈ ಥರ ಶರ್ಟ್ ಹುಡುಕ್ತಾ ಇದ್ರಿ ನಿಮ್ಮ ಪೆಟ್ಟಿಗೆ, ಹಾಗೆ ಈ ಥರದ್ದು ನಿಮಗೂ ಒಂದು ಬೇಕಿತ್ತು ಅಂತ ಅಂದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದ್ಯಾಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಡ್ರೆಸ್ಸದು ಲಿಂಕನ್ನ ಕೊಡ್ತೀನಿ. ಹಾಗೆ ಇವಾಗ ನಾನು ಬೆಳಗ್ಗೆ ಹಾಕೊಂಡಿದ್ದ ಅಂತ ಏನು ತೋರಿಸಿದ್ನಲ್ಲ ಅದ್ರದ್ದು ಲಿಂಕ್ ಇರಲ್ಲ, ಬಿಕಾಸ್ ಅದನ್ನು ಆಫ್ಲೈನ್ ಸ್ಟೋರಲ್ಲಿ ತಂದಿದ್ದು. ಬೇಕಿದ್ರೆ ನಿಮ್ಗೆ ಅದನ್ನು ಕೂಡ ಎಲ್ಲಿ ತಂದ್ವಿ ಅಂತ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಲೊಕೇಶನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇದ್ರದ್ದು ಲಿಂಕ್ ಜೊತೆಗೇನೆ. ಸೊ ಗೈಸ್, ಹಾಫ್ ಮೂವಿ ನೋಡಾಯಿತು ಆ್ಯಂಡ್ ಟೈಮ್ ಬಂದು ಈಗ 1:30. ಸ್ವಲ್ಪ ನಿದ್ದೆ ಬರ್ತಿತ್ತು, ಸೊ ಒಂದೇ ಸತಿ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಎದ್ದು ಊಟ ಮಾಡೋಣ ಅಂತ ಮಲ್ಕೋತಾ ಇದ್ದೀನಿ. ಬ್ರೂನೋ ಕೂಡ ಇಲ್ಲೇ ಇದ್ದಾನೆ. ಸೊ ಅವನು ನಾನು ಮಲ್ಕೋತಾ ಇದ್ದೀವಿ. ಒಂದು 3:30 ಹಂಗೆ ಎದ್ಬಿಟ್ಟು ಅದಾದಮೇಲೆ ಊಟ ಮಾಡಿ ಮುಂದಿನ ಕೆಲಸ ಮಾಡೋದ. ಸೊ ನಾನು ನಿಮಗೆ ಒಂದು ಸ್ಮಾಲ್ ನ್ಯಾಪ್ ಆದಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್, ಈಗ ತಾನೇ ಎದ್ದು ಊಟ ಮಾಡೋದಕ್ಕಂತ ಬಂದಿದ್ದೀನಿ. ಸಾರನ್ನ ಆಲ್ರೆಡಿ ಅಮ್ಮ ಬೆಳಗ್ಗೆ ಮಾಡಿ ಹೋಗಿದ್ರು ಹೋಗುವಾಗೇನೆ. ಆ್ಯಂಡ್ ಅನ್ನ ಈಗ ನನ್ನ ತಂಗಿ ಇಟ್ಲು. ಸೊ ಅನ್ನ ಸಾರು ರೆಡಿ ಇದೆ ಆಲ್ರೆಡಿ. ಈಗ ಅದನ್ನು ತಿನ್ನಬೇಕು, ತಿನ್ನಕ್ಕಂತ ಬಂದಿದ್ದೀನಿ. ಆ್ಯಂಡ್ ಅಲ್ಲಿ ಬ್ರೂನೋದು ಊಟ ಕೂಡ ಆಯಿತು. ಸೊ ಬನ್ನಿ ಈಗ ನಾವು ಊಟ ಮಾಡೋಣ. ಸೊ ಗೈಸ್, ಕೇಕ್ ತೊಗೊಂಡು ಬಂದ್ವಿ, ತೋರಿಸ್ತೀನಿ ಹೇಗಿದೆ ಅಂತ. ಲುಕ್ ಅಟ್ ದಿಸ್. ಸೊ ಇದೊಂದು ಕೇಕು, ಆಮೇಲೆ ಇನ್ನೊಂದು ಬಂದು ದಿಸ್ ಒನ್. ಇಟ್ಸ್ ಸೋ ಕ್ಯೂಟ್. ಎರಡೂ ತುಂಬ ಕ್ಯೂಟಾಗಿದೆ. ಇದ್ರ ಜೊತೆ ಇದು ಕ್ಯಾಂಡಲ್ಸ್ ಕೂಡ ತಂದಿದ್ದೀನಿ. ಸೊ ಈಗ ಹೋಗಿ ರೆಡಿ ಆಗಕ್ಕೆ ಸ್ಟಾರ್ಟ್ ಆಗೋಣ, ಅದಾದಮೇಲೆ ಕೇಕ್ ಕಟ್ ಮಾಡೋಣ ಬನ್ನಿ. ಫೈನಲ್ ಡೆಕೋರೇಷನ್ ಈ ರೀತಿ ಬಂದಿತ್ತು. ಆ್ಯಂಡ್ ಆಗಲೇ ಹೇಳ್ದಾಗೆ ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಇಲ್ಲಿ ಅವನಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸಿನ್ಸ್ ನಮ್ಮಪ್ಪ ಔಟ್ ಆಫ್ ಸ್ಟೇಷನ್ ಹೋಗಿದ್ರಿಂದ ಅವರು ಈ ಸೆಲೆಬ್ರೇಷನ್ನ ಮಿಸ್ ಮಾಡಿಕೊಂಡ್ರು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಆಚೆ ಹೋಗಿ ಚಾಟ್ಸ್ ತಿನ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಓಕೆ ಗೈಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಲೈಕ್ಡ್ ಇಟ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದೇ ರೀತಿ ಬೇರೆ ಇನ್ಯಾವ ವಿಡಿಯೋ ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.